ಲೋಕಸಭಾ ಚುನಾವಣೆ ಆದಮೇಲೆ ಹೊರಗೆ ಬಂದಂತಹ ಎರಡು ರಾಜ್ಯದ ಚುನಾವಣೆ, ಅದರ ಫಲಿತಾಂಶ ಮಹಾರಾಷ್ಟ್ರ ಮತ್ತು ಹರಿಯಾಣ. ಫಲಿತಾಂಶ ಅಂತೂ ಹೊರಗೆ ಬಂದಿದ್ದಾಯಿತು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾಗೂ ಶಿವಸೇನೆಯ ಮೈತ್ರಿ ಕಮಾಲ್ ಮಾಡಿದೆ. ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂತಹ ಸ್ಪಷ್ಟ ಬಹುಮತವನ್ನು ಪಡ್ಕೊಂಡಿದ್ದಾಯಿತು. ಶಿವಸೇನೆ ಹಾಗೂ ಬಿಜೆಪಿ ಮೈತ್ರಿ ಮಾಡಿಕೊಂಡ್ರೂ ಕೂಡ ಎರಡೂ ಪಕ್ಷಗಳಿಗೂ ಸ್ವಲ್ಪ ಲಾಸ್ ಕೂಡ ಆಗಿದೆ. ಮತಗಳಿಕೆಯಲ್ಲಿ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಹಾಗೂ ಎನ್ಸಿಪಿ ಬಿಜೆಪಿ ಮೈತ್ರಿಕೂಟಕ್ಕೆ ಫೈಟ್ ಕೊಟ್ಟಿದೆ. ಬಿಜೆಪಿ ಹಾಗೂ ಶಿವಸೇನೆ ಸರ್ಕಾರ ರಚನೆಗೆ ಈಗ ಮುಂದಾಗಿದ್ರೆ ಅಧಿಕಾರಕ್ಕೆ ಶಿವಸೇನೆ ಜೊತೆ ನಾವು ಹೋಗಲ್ಲ ಎಂದಿದೆ ಎನ್ಸಿಪಿ. ಮಹಾರಾಷ್ಟ್ರದಲ್ಲಿ ಚುನಾವಣಾ ಫಲಿತಾಂಶ ಹೇಗಿದೆ ಅಂತ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಎ ಲುಕ್. ಈಗ ಮಹಾರಾಷ್ಟ್ರದಲ್ಲಿ ಪಕ್ಷವಾರು ಫಲಿತಾಂಶ ಹೇಗೆಲ್ಲ ಇದೆ ಎಂದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ ಆ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನ. ಬಿಜೆಪಿ 163, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು 103, MNS ಭಾಳ ಕಡಿಮೆ ಅಂದರೆ ಕಡಿಮೆ, ನೆಗ್ಲಿಜಿಬಲ್ ಅದು 1, ಅದರ್ಸ್ 21. ಇದು ಮಹಾರಾಷ್ಟ್ರದ ಕೇಸರಿ ಕಮಾಲ್ ಮಾಡಿರುವಂಥ ದೃಶ್ಯಾವಳಿಗಳು. ಅದರ ಚಿತ್ರ ಹೇಗೆಲ್ಲ ಇದೆ ಅಂತ ಅದರ ಸಮರಿ ರಿಪೋರ್ಟ್ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಬಿಜೆಪಿ ಪ್ಲಸ್ ಅಂದರೆ ಅದರ ಮಿತ್ರ ಪಕ್ಷಗಳು ಅಂದರೆ ಶಿವಸೇನೆ 163 ಸ್ಥಾನಗಳನ್ನು ಪಡ್ಕೊಂಡಿದ್ದಾಯಿತು. ಮಹಾ ತೀರ್ಪಿನ ರಿಸಲ್ಟ್ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಒಂದು ಕಡೆ ಮತ್ತು MNS 1, ಅದರ್ಸ್ 21. ಒಟ್ಟಾರೆ 288 ವಿಧಾನಸಭಾ ಕ್ಷೇತ್ರ, 163 ಬಿಜೆಪಿ ಪ್ಲಸ್, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು 103, MNS 1, ಅದರ್ಸ್ 21. ಮ್ಯಾಜಿಕ್ ನಂಬರ್ ಬೇಕಾಗಿದ್ದು 145. ಅದನ್ನು ಬಿಜೆಪಿ ಮತ್ತು ಮಿತ್ರ ಪಕ್ಷ ಅಂದರೆ ಶಿವಸೇನೆ ಇಬ್ಬರು ಕೂಡಿ ಅದನ್ನು ಆರಾಮಾಗಿ ದಾಟಿದ್ದಾರೆ. ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಅವರಿಬ್ಬರು ಕೂಡ ಸೇರಿ ಸರ್ಕಾರ ರಚನೆಯನ್ನು ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಪಾರ್ಟಿ ವೈಸ್ ಅಂದರೆ ಬಿಜೆಪಿ, ಶಿವಸೇನೆ, ಎನ್ಸಿಪಿ, ಕಾಂಗ್ರೆಸ್ ಇವರೆಲ್ಲ ಎಷ್ಟು ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತಿದ್ದೀವಿ. ಬಿಜೆಪಿ 105, ಶಿವಸೇನೆ 57, ಎನ್ಸಿಪಿ ಶರದ್ ಪವಾರ್ ಅವರ ಪಕ್ಷ 53, ಕಾಂಗ್ರೆಸ್ 44. ಸ್ಥಳೀಯ ಅಂದರೆ ಎನ್ಸಿಪಿ ಒಂದು ಪ್ರಾದೇಶಿಕ ಪಕ್ಷ, ಆ ಪಕ್ಷಕ್ಕಿಂತ ಒಂದು ನ್ಯಾಷನಲ್ ಪಾರ್ಟಿನೇ ತುಂಬ ಕಡಿಮೆ ಗಳಿಸ್ಬಿಟ್ಟಿದೆ. ಅಲ್ಲಿ ನೀವು ನೋಡ್ತಿರುವಂಥ ರಿಸಲ್ಟ್ ಬಿಜೆಪಿ 105, ಶಿವಸೇನೆ 57, ಎನ್ಸಿಪಿ 53, ಕಾಂಗ್ರೆಸ್ 44. ಹಂಗೆ ನೋಡೋಕೆ ಹೋದರೆ ಅಲ್ಲಿನ ಎರಡೂ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಶಿವಸೇನೆ ಮತ್ತು ಎನ್ಸಿಪಿ 57, 53, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗಿಂತ ಅದ್ಭುತವಾದಂಥ ರಿಸಲ್ಟನ್ನು ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾಗೂ ಶಿವಸೇನೆ ಗೆದ್ದಿದ್ದೆ ತಡ ನೋಡಿ. 50-50 ಸೂತ್ರದಡಿ ಅಧಿಕಾರ ಹಂಚಿಕೆ ಮಾತು ಶುರುವಾಗಿದೆ. ತಲಾ 2.5 ವರ್ಷ ಅಧಿಕಾರ ಹಂಚಿಕೆ ಆಗಬೇಕು. ಮೈತ್ರಿಗೂ ಮುನ್ನ ನಡೆದಂಥ ಒಪ್ಪಂದದಂತೆ ಬಿಜೆಪಿ ಹಾಗೂ ಶಿವಸೇನೆಯವರು ತಲಾ 2.5 ವರ್ಷ ಸಿಎಂ ಆಗಬೇಕು ಅಂತ ಶಿವಸೇನೆಯ ಉದ್ಧವ್ ಠಾಕ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಸಿಎಂ ಕುರ್ಚಿ ಆಸೆಯಲ್ಲಿರುವಂಥ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಹೈಕಮಾಂಡ್ ಆದೇಶದಂತೆ ಎಲ್ಲ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. मुख्यमंत्री कोणाचा होईल हा एक अत्यंत महत्त्वाचा प्रश्न आहे. कारण आपल्याला सर्वांना कल्पना आहे की लोकसभा निवडणुकीच्या वेळेला जेव्हा शिवसेना आणि भारतीय जनता पक्षाची युती झाली त्यावेळेला जो एक फॉर्म्युला ठरला होता तो 50-50% ठरला होताच. तो काय आता लपून ठेवण्यात अर्थ नाही. अजूनही आम्ही डोळे चोळत मुख्यमंत्री पदाच्या स्वप्नावर एकमेकाशी भांडत राहिलो तर मग ह्या अंजनापेक्षा जास्त अधिक तीव्र उपाययोजना महाराष्ट्रातील जनता करेल. आणि त्याकरता मला असं वाटतं की जे मी बोलले ते अत्यंत स्पष्ट शब्दात बोललेलो आहे. हम बार्गेन करने वाले लोग नहीं हैं. बीजेपी, शिवसेना ये हिंदुत्व के मुद्दे पर एक आई हुई हम पार्टियां हैं. हम बार्गेन नहीं करते. ये जरूर होता है कि दोनों पार्टियों की कुछ अपेक्षा होती है, साथ में मिलकर. ಇನ್ನು ಹರಿಯಾಣದ ಕಡೆ ಹೋಗೋಣ. ಹರಿಯಾಣದಲ್ಲಿ ಗೆಲ್ಲೋ ಬಿಜೆಪಿ ಹಾಗೂ ಕಾಂಗ್ರೆಸ್ ಕನಸು